ಇಷ್ಟು ಬೆಳಕಾಗಿದೆ. ಗಂಟೆ ಎಷ್ಟಾಗಿದೆ ಗೊತ್ತಾ? ಎಷ್ಟಾಗಿದೆ ಗಂಟೆ? 5:25 ಇಷ್ಟು ಬೆಳಕಾಯ್ತು. ವೆಲ್ಕಮ್ ಟು ಡೇ 2. ಇವತ್ತು ನಾವು 5:25 ಇಷ್ಟು ಬೆಳಕಲ್ಲೇ ಹೊರಟಿತ್ತು. 5 ಗಂಟೆಗೆ ಗಾಡಿ ಬಂತು, 5:15 ಹೊರಡಿ ಅಂದಿದ್ರೆ. ಅವರು ಎಲ್ಲಿದ್ರು ಗೊತ್ತಿಲ್ಲ, ಫೋನ್ ಮಾಡ್ಕಿ. ಈಗ ಕಾರು ಬರಲಿಲ್ಲ, ನಾವು ರೆಡಿ ಆಯ್ತು. ಇವತ್ತಿನ ಗಾಡಿ ನಮ್ದು ಮಾರುತಿ ಸುಜುಕಿ ಡಿಸೈರ್. ಅಜಿತ್ ಅವರು ದ ಬಾಸ್ ಮುಂದ್ಕೋತಿದ್ದಾರೆ. ನಾವು ಪ್ರಕಾಶ್ ಅವರು ಸೈಲೆಂಟ್ ಆಗಿ ಇಲ್ಲಿ ಕೂತ್ಕೊಂಡಿದ್ದೇವೆ. ನಮಗೆ ಇನ್ನು 12 ದಿವಸದ ಮಟ್ಟಿಗೆ ಅಲ್ಲ, 11 ದಿವಸದ ಮಟ್ಟಿಗೆ ಇದೇ ಗಾಡಿ. ಏರ್ಪೋರ್ಟ್ ಇಂದ ಪಿಕಪ್ ಮಾಡಿ ಇಲ್ಲ ಹರಿದ್ವಾರಕ್ಕೆ ಬಿಟ್ಟ. ಇವತ್ತು ಇಲ್ಲಿಂದ ಸೀದಾ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಮುಗಿಸಿ ವಾಪಸ್ ಮತ್ತೆ ತುಂಗನಾಥ ಮುಗಿಸಿ ಸೀದಾ ಋಷಿಕೇಶ್ ತಂದ 12 ದಿವಸದ ನೆಕ್ಸ್ಟ್ 27ನೇ ತಾರೀಕಿಗೆ ನಮ್ಮ ಋಷಿಕೇಶಲ್ಲಿ ಬಿಡ್ತಾರೆ. ಇವತ್ತು ತಾರೀಕು 17, ಸೊ 10 ದಿವಸದ ಮಟ್ಟಿಗೆ. ಇದಿಷ್ಟು ಸೇರಿ 45,000 ಡೀಲ್ ಆದ. ಬೆಳಗ್ಗೆ 10 ಗಂಟೆಗೆ ಅಣ್ಣವರು ಮ್ಯಾಗಿ ಆರ್ಡರ್ ಮಾಡಿದ್ದಾರೆ. ಮೌಂಟೆಡ್ ಡ್ಯೂ ಕುಡ್ದಿರ ದರ್ಕೆ ಆಗಿ ಜೀತದಲ್ಲಿ ಮ್ಯಾಗಿ ತಿಂತಿದ್ರು. ಹೊಟ್ಟೆ ಹಾಳಾರ ಹಾಯ್ಲಿ ರೇಷನ್ ಆಯಿಲ್ಲ ಅಂದ್ರೆ ಮನಿಯಪ್ಪ ಎಂತ ವಿವೋ ಕುಕೊಂಡಿರಿ ಕಾರಣಕ್ಕೂ ನಾ ಮನಿ ಬಪ್ಪ ಮಗಲ್ಲ ದರ್ಶನ ಮಾಡ್ಕೊಂಡು ಹೋಗ್ತೀನ ಕಷ್ಟ ನೋಡಿಲ್ಲ. 10 ಗಂಟೆ ತಿಂಡಿ ತಿನ್ಕೊಂಡ ಅಲ್ಲಿ ಬಂತು ಬದಿ ಚೆಕ್ ಪೋಸ್ಟ್. ನಮ್ದು ರಿಜಿಸ್ಟ್ರೇಷನ್ ಆಗಿಲ್ಲ, ಎಲ್ಲರದು ರಿಜಿಸ್ಟ್ರೇಷನ್ ಆಯ್ತು. ಅಂತೀಗ ಬಿಟ್ಟ ಈ ಚೆಕ್ ಪೋಸ್ಟ್ ಪಾಸ್ ಆಯ್ತು. 1 ಗಂಟೆಗೆ 1:15 ಆಯ್ತು, ಹೋತಾಯ್ತು. ಈಗ ನೋಡುವ ಹೋಗ್ತಾ ಇದ್ದೇವೆ. ಫುಲ್ ಘಾಟ್ ಸೆಕ್ಷನ್. ಗುಡ್ಡಿ ಮೇಲೆಲ್ಲ ಕರೆಂಟ್ ಲೈನ್ ಹಿಡ್ದಿರಂದ್ರೆ ಕಾಂಕ್ರೀಟ್ ಮನಿ ಕಟ್ಟಿಸ್ಕೊಳ್ಳಲ್ಲ, ಸಿಮೆಂಟ್ ಎಲ್ಲ ಹೆಂಗ್ ಹೊತ್ಕೊಳ್ಳೋದು ಇಲ್ಲ. ಹೌದಪ್ಪ, ಮೇಲೆ ಎಂತ ಕೂಡ ಅಂತ ಇಲ್ಲಲ್ಲ. ಗುಡ್ಡಿ ಮೇಲೆ ಮನಿ ಅಲ್ಲ, ನೇಪಾಳ ಕೊಪ್ಪತ್ತಿಗೂ ಹಂಗೆ ಗುಡ್ಡಿ ಮೇಲೆ ಮನಿ. ಅವರಿಗೆಲ್ಲ ಕರೆಂಟ್ ಮೇಲಿಂದ ಸಪ್ಲೈ. 2ನೇ ಚೆಕ್ ಪೋಸ್ಟ್ ಅಲ್ಲಿ ಬರೋಬ್ಬರಿ 1,500 ರೂಪಾಯಿ ಹೋಗಿದೆ. ತಲೆಗೆ 500 ರೂಪಾಯಿ ಏನಂದ್ರು ಕಡಿಮೆಗೆ ಒಪ್ಲಿಲ್ಲ ಅವ. ಅಂತ ಇಂತ 1,500ಕ್ಕೆ ಡೀಲ್ ಮಾಡಿ ಯಾವ್ದೊಂದು ಫೇಕ್ ರಿಜಿಸ್ಟ್ರೇಷನ್ ಕೊಟ್ಟ. ಆ ರಿಜಿಸ್ಟ್ರೇಷನ್ ಇಲ್ಲಿ ತೋರಿಸ್ತ. ಫೋನ್ ಮಾಡಿ ಹೇಳಿದೆ ಇದು ಗಾಡಿ ನಂಬರ್. ಸೊ ನೀವೇ ರಮೇಶ್ ಸೆಕೆಂಡ್? ಹೌದು ನಾನೇ ರಮೇಶ್ ಅಂದೆ. ಪಾಸ್ ಮಾಡಿ ಬಿಟ್ರು. ಇವತ್ತು ಕರೆಕ್ಟ್ ಹೇಳಿದೆ ಬೆಳಗ್ಗೆ ತಿಂಡಿ ತಿಂಬತಿ. ಬೆಳಗ್ಗೆ ತಿಂಡಿ ತಿಂಬಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲ ಮಾರ್ರೆ ಎಂತ ಮಾಡೋದಕ್ಕೆ ಅವ ಹೋಟ್ಲ್ ನಾವ್ ಹೇಳದ್. ನೀವು ಭಾರತದಾಗಿದ್ರಿ ಅಲ್ದ ಓದ್ತಂದ ಆತ್ತಂದ ತತಿ ಗೊತ್ತಾಯ್ತು. ನಾವ್ ಧೈರ್ಯ ಬಂತ ಏನಮ್ ನೀವು ಹೊಚ್ಚತ್ತಂದ್ ಗೊತ್ತಿರಲ್ಲ. ಆಯ್ತು, ಈ ಒಂದು ತಿರುಗಾಟದ ಮೊದಲ ಸ್ನೋ ಮೌಂಟೈನ್. ಈಗ ಮಧ್ಯಾಹ್ನದ ಊಟ ಈಗ ಸಾಯಂಕಾಲ 5 ಗಂಟೆ ಮಾಡ್ತಿತ್ತು. ಒಂದು ಅವಲಕ್ಕಿ ಸಿಕ್ತ ಸಾನದ ಕಾಣಾಗ ಏನಂತೇಳಿ ಉಂತದ್ನೀಗ. ಅಲ್ಲ ನಾವ್ರ ಅಪ್ಪ ಅಂಗಿ ಕಳ್ಸಿ ಶಾಲೆ ಹಾಕೊಂಡಿರೋದ್ ನೆಪ್ಕೊ ರಿಜಿಸ್ಟ್ರೇಷನ್ ಕೇಂತಿಲ್ಲ ಐತೇನೋ ಮಾರ್ರೆ. ಈಗ ಪಾಲ್ಘಾಟ್ ಅಂತೇಳಿ ಇತ್ತು. ಇಲ್ಲಿಂದ ಒಂದು 20 ಕಿಲೋಮೀಟರ್ ಯಮುನೋತ್ರಿ. 3:30 ನಿಲ್ಸ್ಕೊಂಡಿರೋಮ್ರ. ನಮ್ದು 1 ಕಿಲೋಮೀಟರ್ ಹಿಂದಿತ್ತು ಕಾರ್. ಇಲ್ಲಿ ಎಷ್ಟು ರೂಪಾಯಿ ಡೀಲ್ ಹತ್ತು ಕಾಣಕ್ಕೆ. ಈಗ ನಾವ್ 6:30 ಬಂದಿತ್ತು. 3:30 ಇಲ್ಲ ನಿಂತ್ಕೊಂಡಿರಮ್ರ ಎಲ್ಲರೂ. ಫ್ರೆಂಡ್ಸ್ ಎಲ್ಲ ಅಲ್ಲೇ ಹೊಟ್ಟೆ ನೀರಿಲ್ಲದೆ ಸಾಯ್ತಿದ್ರು. ಈ ಜನ ನಾಯಿ ತಿಂತಲ್ಲ ನಾಯಿ 6:30 ಬಂದಿತ್ತ. 8:45 ಬಿಟ್ರಿ ಈ ಲೈನನ್ನ. ಬಿಟ್ರೆ ಇನ್ನೊಂದು ಎಷ್ಟೊತ್ತಾಗ್ತದೆ? ಅರ್ಧ ಗಂಟೆ ಎಷ್ಟೊತ್ತಾಗ್ತದ ಗೊತ್ತಿಲ್ಲ. ನಾವು ನೀವು ಚೆಕ್ ಪೋಸ್ಟ್ ದಾಟ್ಕೊಂಡು ಫಸ್ಟ್ ರೂಮಲ್ಲಿ ನಮ್ದು ರೂಮಿಗೆ बार बार घूमो, पत्थर पुत्र गिरेगा. कई बातें हैं, बाहर क्यों घूम रहे, अंदर बैठ जाओ, ठंडे में क्यों घूम रहे बाहर. 11 ಗಂಟೆ. ನಾಳೆ ಬೆಳಗ್ಗೆ ಈಗ 3:30 ಹೇಳಕ್ಕೆ 4 ಗಂಟೆ ಹೊರಡಕ್ಕೆ. ಇಲ್ಲಿಂದ ಹೊರಟ್ರೆ ಇಲ್ಲೊಂದು 1 ಗಂಟೆ ಮೇಲೆ ಹೋಗ್ಕೋಬೇಕು. ಅಲ್ಲಿಂದ ಮತ್ತೆ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಯಮುನೋತ್ರಿಗೆ.
ಅದು ಮೇಲೆ ಹೋಗಿ ಉಳಿಬೇಕಿದ್ದಿತ್ತು, ಆದರೆ ಅಲ್ಲೆಲ್ಲ ತುಂಬ ಜನ ಆದದ್ರಿಂದ ತುಂಬ ಜಾಸ್ತಿ ರೇಟ್ ಹೇಳ್ತಿದ್ರು ಅಂತೇಳಿ ಸುದ್ದಿ ಬಂತು. ನಮ್ಗೆ ಇನ್ನೂ ಎಡಿತಿಲ್ಲ. ಅವರಿಬ್ಬರು ಈಗ ಮ್ಯಾಗಿ ಹೇಳಿರಿ, ಈಗ ಅಲ್ಲಿ ಮ್ಯಾಗಿ ತಿಂತಾರೆ. ನಂಗೆ ಮ್ಯಾಗಿ ಈಗ ಅಂತದ್ದು ಬೇಡ, ಮನೆ ಕಣಕೀಗ 3:30 ಎದ್ದೆ ಮುಂದಿನ ಪಯಣ. ಅಜಿತ್ ಅವರು ಈ ಬೆಡ್ ಅನ್ನ ಚೂಸ್ ಮಾಡಿದ್ದಾರೆ. ಈಗ ಲೈಟ್ ಆಫ್ ಮಾಡಿ ಅಜಿತ್. ನೋಡಿ ಇಲ್ಲಿ ಮಾತ್ರ ಬೆಳಕು ಬೀಳ್ತೈತೆ. ಎದ್ದಿದ್ದ ರಾತ್ರಿ 12 ಗಂಟೆಗೆ ಮನೆ ಕಂಡು ಬಿಡೋಕಂತೂ ಆಗ್ತಿಲ್ಲ. ಈಗ ಹೊರಟಿದ್ದೇವೆ ನಾವು ಇಲ್ಲಿಂದ ಯಮುನೋತ್ರಿಗೆ. ಇಲ್ಲಿಂದ ಒಂದು 20 ಕಿಲೋಮೀಟರ್ ಮೇಲಿತ್ತು ಯಮುನೋತ್ರಿ. ನಿನ್ನೆ ಎಲ್ಲರೂ ಅಲ್ಲೇ ಹಾಕೊಂಡಿರ ತಮ್ಮ ಬೋಳೆ ಚಿತ್ರ ಅಂತೇಳಿ ನಾವಿಲ್ಲ ಹಾಕಂತ. ಈಗ ಹೋಗಿ ಅಲ್ಲಿಂದ 5 ಕಿಲೋಮೀಟರ್ ಟ್ರೆಕ್ ಮಾಡಿ ಯಮುನೋತ್ರಿ ದರ್ಶನ ಮಾಡ್ಕೊಂಡು ವಾಪಸ್ ಕೆಳ ಬಂದ ಇಲ್ಲೇ ರೂಮಾಗ ಹಾಕಮ್ಮ ಅಂತ ಹೇಳ್ರಿ. ಎಂತಕ್ಕಂದ್ರೆ ಒಂದು 3-4 ಗಂಟೆಗೆ ಇಲ್ಲಿ ಬಂದ್ರೆ ಒಂದು 4-5 ದಿವಸ ನಿದ್ರೆ ತೆಗಿವತ್ತು. ಸೊ ನಿದ್ರೆ ಮಾಡಿ ಗೋದಿತ್ತು. ಹಾಗಾಗಿ ಇವತ್ತು ನಿದ್ರೆ ಮಾಡಿ ನಾಳೆ ಬೆಳಗ್ಗೆ ಗಂಗೋತ್ರಿ ಅಡೆಗೆ ಪಯಣ. ಈಗ ಎಲ್ಲ ಊರು ಮಾರ ನೋಡಿ, ಈ ಕಣಿವೆ ಮಳೆಗಾಲದ ಒಳ್ಳೆ ನೀರು ಬತ್ತಿದ್ರಾಗ. ಅದ್ರಲ್ಲಿ ಬಂದ್ರೆ ಅದ್ರ ಪಕ್ಕನೇ ಊರು. ಹೆಂಗ್ ತೋರ್ಬೇಡ. ಅಲ್ಲಿಂದ ಬಂದ ಗಂಟೆ ಈಗ 6:37. ನಾನು ನಡ್ಕೊಂಡು ಹಬ್ಬದನ್ನು ಡಿಸೈಡ್ ಮಾಡಿತ್ತು 5 ಕಿಲೋಮೀಟ್ರ್. ನೋಡ್ಬೇಕು ಎಲ್ಲ ಈಗ ಎಲ್ಲಿ ರಿಜಿಸ್ಟ್ರೇಷನ್ ಕೇಂದ್ರೋ ಎಲ್ಲ ಎಂತ ಮಾಡಿದ್ರು ಗೊತ್ತಿಲ್ಲ. ಅರ್ಧಕ್ಕೆಲ್ಲರೂ 5 ಮತ್ತೆ ಕೂತಿರ್ತದೆ, ಹತ್ತೇನೋ ಗೊತ್ತಿಲ್ಲ. ಕಾಂಬ ಫುಲ್ ಜನ ಇತ್ತು. ಒಳಗಿಂದೆಲ್ಲ ಹೋತಿದ್ರು. ಫುಲ್ DJ ಸೆಟಪ್ ಎಲ್ಲ ಇತ್ತು. ಮತ್ತೆ ಹತ್ಗಪ್ಪರಿ ಈಗ ಶುರು ಆಯ್ತು ನಮ್ದು 5 ಕಿಲೋಮೀಟರ್ ಟ್ರೆಕ್ಕಿಂಗ್. ಕೌಂಟ್ರ್ ಒಳಗೆ ಕಾಮನ್ ಒಳಗೆ ಎಂಟ್ರ್ ಆಯ್ತು. ಈಗ ಎಲ್ಲಿಂದ 5 ಕಿಲೋಮೀಟರ್. ಈಗ ನಡೆದು 1 ಕಿಲೋಮೀಟರ್ ಲೆಕ್ಕಕ್ಕಿಲ್ಲ. ಅಲ್ಲಿಂದ ಬಂತ ಕುದುರೆಗೆ ಆಗಿಲ್ಲ ಅಂದ್ರೆ ಆತಿತ್ತೇನೋ. ಇನ್ನೊಂದ್ ಸ್ವಲ್ಪ ಟ್ರೈ ಮಾಡಿ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋತಿದ್ನೇನೋ. ಕಾಡಿಕವ್ರ ಕುದುರೆ ಹೊತ್ತದೇ ಐತೆ. 5 ಕಿಲೋಮೀಟರ್ ಇತ್ತು ಟೋಟಲ್. ಅದ್ರ ಬೇಡ ಎಂತಕ್ಕೆ ಸೊಕ್ಕ. ಮತ್ ನಾಡ್ದಕ್ಕೆ ಕೇದಾರ್ನಾಥಿಗೆ ಹೋಯ್ಕೆ. ಅದಕ್ಕೆ ಅಲ್ಲಿಂದ 3,000 ರೂಪಾಯಿ, ಇಲ್ಲ ಅರ್ಧ ದಾರಿಗಾರ 1,500 ರೂಪಾಯಿ ಡೀಲ್ ಮಾಡಿ ನಾವ್ ಆತಿದ್ದೆ. 2018ರಲ್ಲಿ ವೈಷ್ಣೋದೇವಿಗೆ ಹೋದತಿ 13 ಕಿಲೋಮೀಟರ್ ಹಿಂಗೆ ಹೋದೆ. ಅದು ಮೆಟ್ಲು, ಅದು ಕುದುರೆ ಮೆಟ್ಲು ಹತ್ತತಿ. ನಮ್ಗೂ ಅಡ್ಕತ್ತ ಇದು ಅಡಿಲ್ಲ. ಒಬ್ಬರು ಕರ್ಕೋತಿದ್ದ. ನಾನು ಅಂತೂ ಇಂತೂ ಕುದುರೆ ಎಳ್ಕ ಬಂದೆ. ನಮ್ಗೆ ಬಾಸ್ ಎತ್ತರ ಸಿಕ್ಕರು ದೇವಸ್ಥಾನ ಎದುರಿಗೆ. ಪಕ್ಕ ಹೇಳಂಬ್ರ ನೀವು ಹೋಯ್ನಿ ನಂಗೆ ಆತಿಲ್ಲ ನಡುಕ ಅಂದ್ರ ಕುದುರೆ ಮಾಡಿ ಅಂತ ಗೊತ್ತಿಲ್ಲ. ಇಲ್ಲ ವೇಟ್ ಮಾಡತ್ತ. ಎಲ್ಲಾರು ಹಿಂದೆ ಬಂದೇ ಬರ್ಕಲ್ಲ ಇಲ್ಲಿಗೆ. ಅರ್ಧ ಗಂಟೆ ಮುಂಚೆ ಬಂದಿದೆ ಕುದುರೆ ಎತ್ಕ ಬಂದಿದೆ. 1300. ನಮ್ದು ರೂಟ್ ಬೇರೆ, ನಮ್ ಕುದುರೆ ರೂಟೇ ಬೇರೆ. ಆರಾಮಿತ್ತು ಮರ. ಅಲ್ಲ ಅದು ಸುತ್ತಾಯ್ಕ ಬದತ್ ಲಂಬ ಅಂಬ್ರ. ಈಗ ಇವ ಪಕ್ಕನೆ ಹೇಳಂಬ್ರಿ ಇವ ಸುಮಾರು ವೆಯ್ಟ್ ಮಾಡ್ರು. ಇಲ್ಲ ಅಣ್ಣ ನಂಗೆ ಆತಿಲ್ಲ ನೀವು ಮುಂದೆ ಹೋಯ್ನಿ ಅಂದ್ರ ಬತ್ತ ಎಲ್ಲಿಗಾರು ಬತ್ತ. ಬಂದ್ರ ಮೇಲೆ ಹುಡುಗ ಇಲ್ಲ ಇಲ್ಲೇ ಬರ್ಕಲ್ಲ. ಮತ್ತೆ ರಿಸ್ಕ್ ಡೇಂಜರ್ ಗಿಂಜರ್ ಅಂತಿಲ್ಲ. ಇಲ್ಲಿಗೆ ಸುಮ್ನೆ ನೆಡುದಷ್ಟೇ. ಬೀಳತ್ನೋ ಗೀಳತ್ನೋ ಅದೆಲ್ಲ ಅಂತಿಲ್ಲ. ಆರಾಮ್ಸೆ ನಡ್ಕ ಹಬ್ದಷ್ಟೇ, ಬೇರೆ ರಿಸ್ಕ್ ಇಲ್ಲ. ಸೊ ಬಂದೆ ಬತ್ತ ಪಪ್ರರಿ ನಾವ್ ಇಲ್ಲಿ ವೇಟ್ ಮಾಡುತ್ತೆ. ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ. ಚಿಟ್ಟಿ ತಗೋಯ್ತು ಕೆಳಗೆ. ಎಂಟ್ರಿ ಚಿಟ್ಟಿ ಕೊಡಿಲ್ಲ. ಎಂಟ್ರಿ ಭಯ ಪ್ಲೀಸ್ ಅಂತ ಬಂದು ಸೀದಾ ಎಂಟ್ರಿಗೆ ಸ್ಕ್ಯಾನ್ ಮಾಡಿ ಅಂತ ಸಾಯ್ತು. ಹೌದು ಒಳಗೆ 5 ಸತಿ ಬಂದೆ. ಇಲ್ಲ ಅಂತ ರಶ್ ಇಲ್ಲ. ಹಿಂಗೆ ಅಂತೂ ಎಲ್ಲಾ ಬದಿ ಹಿಂಗೆ ಆರ್ಸಾಕ್ ದೇವ್ರ ನಡ್ಸಿ.
ಕಣಿದೆ ದೇವಸ್ಥಾನ ಗಂಡ್ ಕಣಿ ಇದ್ರಕ್ಕಿಂತಲ್ಲಿ ಮೇಲ್ ಕಣಿ ಸ್ನೋ ಹೆಂಗಿತ್ತ ಹೇಳ್ದೆ ಬನ್ನಿ ಬನ್ನಿ ಅಂತೇಳಿ ನಮ್ಗೆ ಇಲ್ಲ ಆಗ್ತಿರಲ್ಲ. ವಿಡಿಯೋ ಕಾಲ್ ಮಾಡ್ಕೊಂಡಿಲ್ಲ ಯುವರ್ ಮಿಸ್ಸಿಂಗ್ ಐಫೋನ್ ಯುವರ್ ಮಿಸ್ಸಿಂಗ್ ಅಸ್ಸೋ ಇನ್ನೊಂದು ವ್ಲಾಗ್ ಯುವರ್ ಲೀಡಿಂಗ್ ಅವರ್ ಡ್ರೀಮ್ ಅಂತೆಲ್ಲ ಹೇಳ್ತಿದ್ರ. ಬನ್ನಿ 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 ಇಲ್ಲ ಹೆಂಗಿತ್ತು ಸ್ವರ್ಗ. ಅವರ್ ಜೋಡಿಗಿಪ್ಪ 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 ಜೋಡಿಗೆಷ್ಟು ಜೋಡಿಗೆಷ್ಟು ಕೆಳಗೆ ಇಳ್ಕೋತಿತ್ತ. ನನ್ ಕನ್ನಡಕ ಒಂದ್ ಕಾಡ್ದೈತಿ ಎಲ್ಲೋ ಎಲ್ಲೊಂದ್ ಗೊತ್ತಿಲ್ಲ. ಇಲ್ಲಿ ಎದುರು ಬದಿ ಯಾರೋ ವೆಯ್ಟ್ ಲೆಸ್ ಇಪ್ಪದನ್ ನಾಲ್ಕು ಹಿಡ್ಕೊ ಹೋಗ್ತಾ ಇದ್ರ ಅವ್ರಿಂದ ಓಡ್ತಿತ್ತು ರಪ್ಪ 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 ಹೇಳ್ಕೊಯ್ಲಕ್ಕಿತ್ತು. ಅರ್ಧ ಗಂಟೆ ಐತ್ ಮ್ಯಾಲ ಇಲ್ಲೆಲ್ಲ ಫುಲ್ ರಶ್ ಮ್ಯಾಲ್ ಬದಿ ಫ್ಲೋರ್ ಅಷ್ಟೇ. ಈಗ ಗಾಡಿ ಎಲ್ಲ ಇಲ್ಲಿ ತಗೊಬಂದು ನಮ್ಮ ಅಜ್ಜಿತ್ ಪ್ರಕಾಶ್ ಎಲ್ಲ ಸೇರಿ ಅತ್ತೆಂತೆಲ್ಲ ಮಾಡಿ ಅಂತ ಕೆಳಗರಿ ಬಂತು. ಈಗ ಇದೊಂದು ಗಾಡಿ ಹಿಂದಾರ ನಾವು ಪಾಸ್. ನಮ್ ಟ್ರಾಫಿಕ್ ಪೊಲೀಸ್ ಒಂದ್ ಸಿಕ್ಕುದಿಲ್ಲ ಎಲ್ಲ ಅದ. ನಮ್ ಟ್ರಾಫಿಕ್ ಪೊಲೀಸ್ ಕಣಿಲ್ಲ ಕೋಲ್ ಹಿಡ್ಕೊಂಡಿತ್ತೀರ ಅಲ್ಲ ಎಂತದ್ ಹೋಯ್ತಾ ನಿನ್ನ ನಿನ್ ಡ್ರೆಸ್ ಕಣ್ಕೊಂಡು ಲಾಟಿ ಕಣ್ಕೊಂಡು ಪೊಲೀಸ್ ಅದ ಎಣಿಸ್ಕೊಂಡ್ರು ಅಷ್ಟೇ. ಇಡೀ ಪಾರ್ಕಿಂಗ್ ಅಡ್ಡ ನಿಂತ್ಕೊಂಡಿದ್ದಲ್ಲ ಅಣ್ಣ ಯಾವನ ಮೇಲೆ ಒಪ್ಕಿಲ್ಲ ಅಂತೇಳಿ ಈಗ ತರದ ಜಿಗ್ಜಾಗ್ ಅದು ಆಕ್ಚುಲಿ ದಾರಿ ಮಾರೆ ಕೆಳಗೆಲ್ಲ ಗೆದ್ದಿ ಕಾಮೇಲಲ್ಲ ಕೆಳಗೆ ಎದ್ದಿ ಮನೆಯಲ್ಲಿ ಇರ್ತದೆ ಹೇಳ್ರಿ ಇದ್ರಾಗ. ಈಗ ಮನೆ ಪೂರ ಮನೆ ಇಂಥದ್ದೆಲ್ಲ ಈಗ ಸೂರ್ಯನ ಬಿಸ್ತಿ ತೋರುದಿಲ್ಲ. ಜಸ್ಟ್ ಒಂದ್ 5 ನಿಮಿಷದಿಂದ ಇದೇ ಜಿಗ್ಜಾಗ್ ಕಾಣ್ತಿದ್ದೆ. ನಮ್ ದಾರಿ ಹೌದು ಅಲ್ದು ಅಂತೇಳಿ ಡೌಟ್ ಆಯ್ತಾಯ್ತು. 2 ಶಾಲೆ ಮಕ್ಕಳ ಶಾಲೆ ಮುಗಿಸ್ಕೊಂಡು ಜಿಗ್ಜಾಗ್ ಹೊತ್ಕೊಂಡು ಹೋಗ್ತಿದ್ದು ಊರ್ದಾಗ. ಅದು ವಿಡಿಯೋ ಮಾಡೋಕಾಯಿಲ್ಲ. ಗುಡ್ಡಿ ಮೇಲ್ ಮನಿ ಅದು ಒಂದು ವಿಲೇಜ್. ಅಲ್ಲಿಗೆ ಒಂದ್ ಸರ್ವೆ ನಂಬರ್ ಅಲ್ಲಿ ಕರೆಂಟ್ ಇತ್ತು. ಹೆಂಗ್ ಬದುಕ್ತು ಅದಕ್ಕೆ ಅವಕ್ಕೆಲ್ಲ ಇಷ್ಟು ಸ್ಟ್ರೆಂತ್ ಹೊತ್ಕೋ ಫಸ್ಟ್ ಅಲ್ಲ ಸ್ಯಾಂಡಿನ ನೆಡ್ದು ವಾಪಸ್ ರೂಮಿಗೆ ಬಂತು. ಗಂಟೆ ಎಷ್ಟಾಯ್ತು? 3 ಗಂಟೆಗೆ ವಾಪಸ್ ರೂಮಿಗೆ ಬಂತ. ಕರೆಕ್ಟಿಗೆ ಮಳೆ ಸ್ಟಾರ್ಟ್ ಆಯ್ತ. ಫುಲ್ ಮಳೆ ಸ್ಟಾರ್ಟ್ ಆಯ್ತ. ಗಾಡಿಲಿತ್ತ ಎಂತ ಕಾಸ್ಟ್ಲಿ ರೆಸಾರ್ಟ್ ವ್ಯೂ ಸಿಕ್ಕತ್ತ. ಅಜಿತ್ ಬನ್ನಿ, ಅಜಿತ್ ಇಚ್ಚಿ ಬನ್ನಿ. ಸೂಪರ್ ಸೂಪರ್ ಇದೆ ನೋಡಿ. ಎಲ್ಲ ನೋಡಿ ಫುಲ್ ಮಳೆ. ಇಲ್ಲೊಂದು ಊರಿತ್ತ, ಆಮೇಲೆ ಇಲ್ಲೊಂದ್ ದೇವಸ್ಥಾನ ಇತ್ತ, ಈಚೆಗೆ ಒಂದ್ ದೇವಸ್ಥಾನ ಇತ್ತ. ಇಲ್ಲೊಂದ್ ದೇವಸ್ಥಾನ ಗುಡ್ಡಿ ಮೇಲೆಲ್ಲ ಮನಿ ಇತ್ತು. ಗುಡ್ಡಿ ಮೇಲೆ ಇಲ್ಲೆಲ್ಲ ಮನಿ, ಇಲ್ಲೆಲ್ಲ ಮನಿ. ಎಲ್ಲ ಮಳಿ ಬಂತ. ಒಳ್ಳೆ ನಿದ್ರಿ ಮಾಡಿದ್. 7 ಗಂಟೆಗೆ ಎದ್ರೆ RCB-CSK ಮ್ಯಾಚ್ ನಮ್ದು ಮತ್ತೆ ಇವ್ರದ್ದು. ಕಣ್ಣು ಮುಚ್ಕೊಂಡ್ರೆ ದೇವ್ರ ಬರ್ತಾರ. ಇವತ್ತು ಫಸ್ಟ್ ಓವರಿಗೆ CSK 5 ವಿಕೆಟ್ ಹೋಯ್ ಧೋನಿ ಇದಕ್ಕೆ ಬ್ಯಾಟಿಂಗ್ ಬಂದ 100 ಸೆಂಚುರೀಸ್. CSK ವಿನ್ ಬಾವ ಅಲ್ಲ. ಹಂಗೆ ಸರ್ ಊಟ ಒಳ್ಳೆ ಬಹಳ ಖುಷಿ ಕೂಡ ಆಯ್ತು. ರೈಸ್ ಸಿಕ್ತದೆ 3 ದಿವಸ ಆಯ್ತು ಅನ್ನ ತಿಂತೆ. ಅನ್ನ ತಿಂತಿದ್ದೆ ಒಲೆಗೆ ಸುಟ್ಟದ ರೊಟ್ಟಿ, ಆಮೇಲೆ ಅನ್ನ, ಆಮೇಲೆ ರಾಜ್ಮಾ ದಾಲ್ ಬೆಂತಕ್ಕೆ ಅನ್ನ. ಒಂದ್ ಹಾಫ್ ನಿದ್ರಿ ಆಯ್ತು. 6 ಗಂಟೆಯಿಂದ ಇಷ್ಟೊತ್ತವರೆಗೆ. ಈಗ ಹುಡುಗರೆಲ್ಲ ಮ್ಯಾಚ್ ಕಾದಿದ್ರು RCB. ಈಗ ಮಳೆಗೆ ನಿಂತಿತ್ತಂದ್ರೆ ಸರ್ ಯಾರು ಇನ್ನತ್ರ ಬರ ನಮ್ಮ ಅನ್ನ ಶಕ್ತಿ ಪ್ರಕಾರ ಇವತ್ತು RCB ವಿನ್ ಆಗುತ್ತೆ. ನಿನ್ನೆ RCB ಎಲ್ಲ ಮ್ಯಾಚ್ ಎಲ್ಲ ಇವರೆಲ್ಲ ಕಂಡ್ರೆ ನಾನು 9:30 ಮನೆಗೆ ಕಂಡಿದ್ದೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಹೇಳಕ್ಕಂತೇಳಿ. ಸೊ ಅಲ್ಲಿಗೆ ಆ ದಿನದ ಬ್ಲಾಗ್ ಮುಗೀತೆ. ಅದನ್ನ ಇಲ್ಲೇ ಕುತ್ಕೊಂಡು ಎಂಡ್ ಮಾಡ್ತಾ ಇದ್ದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.